ನಮಸ್ತೆ ಎಲ್ಲರಿಗೂ. ನಾನು ರಿತೇಶ್ ಅಂತ ಸಿಯೋನಾಶ್ರಮದ HR ಆಗಿ ವರ್ಕ್ ಮಾಡ್ತಾಯಿದ್ದೇನೆ. ಇವರು ನಮ್ಮ ನಾಗಮ್ಮಜ್ಜಿ. ಇವರು ಕಳೆದ ಡಿಸೆಂಬರ್ ತಿಂಗಳಲ್ಲಿ ನಮಗೆ ಉಜಿರೆಯ ಪೇಟೆಯಲ್ಲಿ ಸಿಕ್ಕಿರುತ್ತಾರೆ. ನಮಗೆ ಉಜಿರೆ ಆಸುಪಾಸಿನವರು ಅಲ್ಲಿಯ ನಿಯರೆಸ್ಟ್ ಅಂಗಡಿಯವರು ಹೇಳಿದರು, ಇವರು ಬಸ್ ಸ್ಟ್ಯಾಂಡಲ್ಲಿ ಒಂದು 4-5 ದಿವಸಗಳು ಇಲ್ಲೇ ಇದ್ದಾರೆ, ನೀವು ಅವರನ್ನು ಕರ್ಕೊಂಡು ಹೋಗಬೇಕು, ಅವರಿಗೊಂದು ಉತ್ತಮ ಶೆಲ್ಟರ್ ಕೊಡಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ಅವರನ್ನು ನಾವು ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿ ಡಾಕ್ಟರ್ UC ಪೌಲುಸ್ ಅವರ ನೇತೃತ್ವದಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರು ಅವರನ್ನು ಅಲ್ಲಿಂದ ಕರ್ಕೊಂಡು ಬಂದು ಅವರಿಗೆ ಒಂದು ಒಳ್ಳೆಯ ಊಟ, ವಸತಿ, ಅದೇ ರೀತಿ ಆರೋಗ್ಯ ರೀತಿಯ ಒಂದು ಕೌನ್ಸಿಲಿಂಗನ್ನು ನಾವು ಕೊಡ್ತಾ ಇದ್ದೆವು. ಕ್ರಮೇಣ ಅವರು ಇಲ್ಲಿ ಬರುವಾಗಂತ ತುಂಬ ಶಾರೀರಿಕವಾಗಿ ತುಂಬ ವೀಕ್ನೆಸ್ ಆಗಿದ್ದರು ಅವರು. ಹಾಗಾಗಿ ಮತ್ತು ನಿರಂತರ ನಮ್ಮ ವೈದ್ಯರ ಆರೈಕೆ ಮತ್ತು ನಮ್ಮ ದಾದಿಯರ ಆರೈಕೆ, ಅದೇ ರೀತಿ ನಮ್ಮ ಸೋಷಲ್ ವರ್ಕರ್ ಅವರ ಕೌನ್ಸಿಲಿಂಗ್ ನಿರಂತರವಾಗಿ ನಡೀತಾ ಇತ್ತು. ಅದೇ ರೀತಿ ನಮ್ಮ ಡಾಕ್ಟರ್ UC ಪೌಲುಸ್ ಅವರ ಕೌನ್ಸಿಲಿಂಗ್ ಕೂಡ ನಡೀತಾ ಇತ್ತು. ಹಾಗಾಗಿ ಕ್ರಮೇಣ ಇವರಲ್ಲಿ ಸ್ವಲ್ಪ ದೈಹಿಕವಾಗಿ ಸ್ವಲ್ಪ ಒಳ್ಳೆಯ ರೀತಿ ಆ್ಯಕ್ಟಿವ್ನೆಸ್ ಆದರು. ನಮ್ಮ ದೈನಂದಿನ ಇಲ್ಲಿಯ ಕಾರ್ಯಕ್ರಮಗಳಿಗೆ ಅಥವಾ ಇಲ್ಲಿಯ ಕೆಲಸ ಕಾರ್ಯಗಳಿಗೆ ಅದಕ್ಕೆಲ್ಲದಕ್ಕೂ ಮುಂದೆ ಬರಲಿಕ್ಕೆ ಶುರು ಮಾಡಿದರು. ಕ್ರಮೇಣ ಅವರು ಮನೆಯ ಸ್ವಲ್ಪ ಅಡ್ರೆಸ್ಸನ್ನು ಹೇಳಲಿಕ್ಕೆ ಶುರು ಮಾಡಿದರು. ಹಾಗೆ ಇತ್ತೀಚೆಗೆ ಅವರು ಅವರ ಮೊಮ್ಮಗನ ಅಡ್ರೆಸ್, ಅದೇ ರೀತಿ ಫೋನ್ ನಂಬರು ನಮಗೆ ಸಿಗುವಲ್ಲಿ ತುಂಬ ಯಶಸ್ವಿಯಾದೆವು. ನಾವು ತುಂಬ ಟ್ರ್ಯಾಕ್ ಮಾಡಿದ್ದೀವಿ. ಅವರ ಫ್ಯಾಮಿಲಿಯನ್ನು ಅವರ ಫ್ಯಾಮಿಲಿಗೆ ಕನೆಕ್ಟ್ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ವಿ. ಹಾಗೆ ನಮಗೆ ಕಳೆದ ವಾರ ಅವರ ಮೊಮ್ಮಗ ನಂಬರ್ ಸಿಕ್ಕಿತು. ಹಾಗಾಗಿ ಇವತ್ತು ಅವರ ಮೊಮ್ಮಗ ಕಿರಣ್ ಅವರು ಬಂದಿದ್ದಾರೆ. ಇವತ್ತು ಅವರನ್ನು ಕರ್ಕೊಂಡು ಹೋಗ್ತಾಯಿದ್ದಾರೆ. ತುಂಬ ಖುಷಿ ಇದೆ ಅವರಿಗೆ. ಯಾಕಂತ ಹೇಳಿದ್ರೆ ಅವರಲ್ಲಿ ಇರುವುದಕ್ಕಿಂತ ಇಲ್ಲಿ ಅವರನ್ನು ಉತ್ತಮ ರೀತಿಯಲ್ಲಿ ಅವರು ಕಾಣೋದು ಅವರು ತುಂಬ ಒಂದು ಖುಷಿಯ ವಿಚಾರ ಅಂತ ಮಾತುಗಳು ಅವರು ಹೇಳಿದರು. ಹಾಗಾಗಿ ಇವತ್ತು ನಮ್ಮ ನಾಗಮ್ಮಜ್ಜಿ ಕೂಡ ನಮ್ಮನ್ನು ಇವತ್ತು ನಮ್ಮ ಈ ಶಿವನಾಶ್ರಮದಿಂದ ಅವರ ಊರಿಗೆ ಹೋಗ್ತಾ ಇದ್ದಾರೆ. ಸೊ ನಮಗೆ ನಾಗಮ್ಮಜ್ಜಿ ಕೂಡ ತುಂಬ ಒಂದು ಆತ್ಮೀಯರಾಗಿದ್ದರು. ನಮ್ಮ ಒಂದು 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 ಒಳ್ಳೆಯ ಉತ್ತಮ ನಡತೆಯಾಗಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಅಥವಾ ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಮುಂದೆ ಬರ್ತಿದ್ರು. ನಾನು ಬರ್ತೀನಿ, ನಾನು ಇದ್ದೀನಿ ಅಂತ ಹೇಳ್ಕೊಂಡು. ಹಾಗಾಗಿ ಇನ್ನೂ ಈ ನಾಗಮ್ಮಜ್ಜಿ ಅವರಿಗೆ ಒಂದು ಒಳ್ಳೆಯದಾಗಲಿ, ಅವರಿಗೆ ದೇವರು ಒಳ್ಳೆಯ ಆರೋಗ್ಯ, ಅದೇ ರೀತಿ ಉತ್ತಮ ಬುದ್ಧಿ, ಶಕ್ತಿ ಎಲ್ಲ ಅವರಿಗೆ ಸರ್ವಶಕ್ತನ ದೇವರು ಕೊಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಕಿರಣ್. ನಾವು ಚಿಕ್ಕಮಗಳೂರಲ್ಲಿರೋದು. ನಾಗಮ್ಮ ಇದ್ದಾರಲ್ಲ, ಅವರ ಮೊಮ್ಮಗ ನಾನು. ಡಿಸೆಂಬರಿಂದ ನಮ್ಮ ಅಜ್ಜಿ ಕಾಣೆಯಾಗಿದ್ದರು. ಹಾಗಾಗಿ ಹುಡ್ಕಾಡಿದ್ವಿ, ಎಲ್ಲಿ ಬೇಕಲ್ಲಿ ಹುಡ್ಕಾಡಿದ್ವಿ, ಸಿಗಲಿಲ್ಲ. ಒಂದು ವಾರದ ಮುಂಚೆ ಇಲ್ಲಿ ಬರೋಕ್ಕಿಂತ ಒಂದು ವಾರದ ಮುಂಚೆ ಇದು ಶಿವನ ಆಶ್ರಮದವರು ಕರೆ ಮಾಡಿದರು. ಕರೆ ಮಾಡಿದಾಗ ಇಲ್ಲಿ ಇದ್ದಾರಂತ ಗೊತ್ತಾಯಿತು. ಹಾಗಾಗಿ ಬಂದು ನೋಡಿದಾಗ ಅದೇ ಸ್ವಲ್ಪ ಮಾನಸಿಕ ಮತ್ತು ದೈಹಿಕ ಇದು ತೊಂದರೆ ಕೆಲವೆಲ್ಲ ಕರೆಕ್ಟಾಗಿ ಮಾತಾಡೋದು ಎಲ್ಲ ಮಾಡ್ತಿದ್ರು. ನನ್ನ ಅಜ್ಜಿ ತುಂಬ ಆರೋಗ್ಯವಾಗಿದ್ದಾರೆ. ಶಿವನ ಆಶ್ರಮದವರು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳಲು ಬಯಸ್ತೇನೆ. ಶಿವನ ಆಶ್ರಮದ ವ್ಯವಸ್ಥಾಪಕರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ತುಂಬ ಹೃದಯದ ಧನ್ಯವಾದಗಳು.